ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಸುಮ್ಮ. ನಾನು ಇವತ್ತು ನಿಮಗೆ ಒಂದು ಲೈನಿಂಗ್ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ನಾನು ಮುಂಚೆನೇ ಹೇಳಿರ್ತಾರ ಗ್ರೀನ್ ಬ್ಲೌಸ್ ತೋರಿಸಿದ್ನಲ್ಲ, 70 ಸೆಂಟಿಮೀಟ್ರಲ್ಲಿ ನಾನು ಹೇಗೆ ಬ್ಲೌಸ ಸ್ಟಿಚ್ ಮಾಡಿದೆ ಅಂತ. ನನಗೆ ಕಟಿಂಗ್ ಹೇಳ್ಕೊಡಿ ಅಂತ ನನಗೆ ಕಮೆಂಟ್ ಇತ್ತು. ಹಂಗಾಗಿ ನಾನು ಬ್ಲೌಸ್ನ ಇವತ್ತು ನಾನು ಕಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಫುಲ್ ಬ್ಲೌಸ್ ಟ್ಯುಟೋರಿಯಲ್ ಇರುತ್ತೆ ಫ್ರೆಂಡ್ಸ್. ಇವತ್ತು ನೀವು ಹೊಸದಾಗಿ ಟೈಲರಿಂಗ್ ಎಲ್ಲ ಕಲಿತಾ ಇದ್ದರೆ ಖಂಡಿತವಾಗಲೂ ನಿಮಗೆ ಕೆಲವೊಂದು ಟಿಪ್ಸ್ಗಳು ಸಿಗ್ತವೆ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ. ನಾನು ನನ್ನ ಪ್ರತಿಯೊಂದು ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋಸ್ ನೋಡಿ ಕೆಲವು ಜನ ಕಟಿಂಗ್ಗಳನ್ನ ಕಲಿತಿದ್ದಾರೆ. ನಾನು ಅಷ್ಟೇ ಪರ್ಫೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಅವ್ರು ಕಲಿತಾರೆ ಅನ್ನೋ ಕಾನ್ಫಿಡೆನ್ಸು ಕೂಡ ನನಗಿದೆ. ಹಂಗಾಗಿ ನಾನು ಆದಷ್ಟು ಜಾಸ್ತಿ ಕಟಿಂಗು ವಿಡಿಯೋಸ್ಗಳು, ಸ್ಟಿಚಿಂಗ್ ವಿಡಿಯೋಗಳನ್ನು ತುಂಬಾ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಕೂಡ. ಅದು ಎಷ್ಟು ಒಬ್ರಿಗಾದರೂ ಯೂಸ್ ಆಗಲಿ ಅಥವಾ ಇಬ್ಬರಿಗಾದರೂ ಯೂಸ್ ಆಗಲಿ ಸಾಕು. ಯೂಸ್ ಆಗ್ತಾ ಇರೋದಂತೂ ನಿಜ ಅಲ್ವಾ. ಹಂಗಾಗಿ ನಾನಿಲ್ಲಿ 80 ಸೆಂಟಿಮೀಟರ್ನ ಲೈನಿಂಗ್ನ ತೊಗೊಂಡಿದ್ದೀನಿ. ಬಟ್ ಅವ್ರದ್ದು ಮೇನ್ ಫ್ಯಾಬ್ರಿಕ್ ಬಂದುಬಿಟ್ಟು 1 ಮೀಟರೇ ಇತ್ತು. ಬಟ್ ಅವರು ಹೇಳಿರೋ ಪ್ರಕಾರ ನನಗೆ 80 ಸೆಂಟಿಮೀಟರ್ ಸಾಕಾಗಿತ್ತು. ಹಂಗಾಗಿ ನಾನೇನು ಲೈನಿಂಗ್ ಎಲ್ಲೂ ಕೂಡ ಒಂದು ಸ್ವಲ್ಪನೂ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಫಸ್ಟಿಗೆ ಸ್ಲೀವ್ಸಿಗೆ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸಿಗೆ ಬಟ್ಟೆ ಕಟ್ ಮಾಡ್ಕೊಂಡಾದಮೇಲೆ ಬಾಡಿ ಪೀಸಿಗೆ ನಾನು ತೊಗೊಂಡಿದ್ದೀನಿ. ಅವರು ಒಳಗಡೆ ಬಟ್ಟೆನ ಜಾಸ್ತಿ ಬಿಡಬೇಡ, ನಂಗೆ 1 ಇಂಚಷ್ಟು ಬಿಡು ಸುಮ್ಮ ಸಾಕು ಅಂತ ಹೇಳಿದರು. ಹಂಗಾಗಿ ನಾನು ಇದಕ್ಕೆ ಅಡ್ಜಸ್ಟ್ ಮಾಡ್ಬೋದು ಅನ್ನೋ ಧೈರ್ಯದಲ್ಲೇ ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಬ್ಲೌಸ್ ಲೆಂತ್ ಬಂದುಬಿಟ್ಟು ಅವ್ರದ್ದು 16.5 ಇತ್ತು. 16.5 ತೊಗೊಂಡು ನಾನು ಡಬಲ್ ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಸರಿಗೆ ಬರುತ್ತಾ ಅಂತ ನೀವು ಕೇಳ್ಬೋದು. ನಾನು ಎರಡೂ ಥರನ ಮೆಜರ್ಮೆಂಟನ್ನು ತೊಗೋತೀನಿ ಫ್ರೆಂಡ್ಸ್. ಹಂಗಾಗಿ ನಾನು ಬ್ಯಾಕ್ ಒಂದು ಪಾರ್ಟು, ಫ್ರಂಟ್ ಒಂದು ಪಾರ್ಟು ಕಟ್ ಮಾಡಿಕೊಂಡು ನಾನು ನಿಮಗೆ ತೋರಿಸಿದ್ದೀನಿ. ಈ ಥರ ಡಬಲ್ ಫೋಲ್ಡಿಂಗ್ ಕಟ್ ಮಾಡಿಸಿರೋದು ನಾನು ತೋರಿಸಿದ್ದೀನಿ. ಈಗ ನಾನು ಶಾಪ್ ಇಟ್ಬಿಟ್ಟು ನಾನು ಈ ಥರ ಕಟಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಅದು ನಂಗೆ ಪರ್ಫೆಕ್ಟ್ ಬರ್ದೇ ನಾನು ನಿಮಗೆ ಹೇಳ್ಕೊಡೋಕ್ಕಾಗುತ್ತಾ ಅಲ್ವಾ, ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಾನಿಲ್ಲಿ ಫ್ರಂಟ್ ಪಾರ್ಟ್ ಬಿಟ್ಟು 7 ಇಂಚ್ ತೊಗೊಂಡಿದ್ದೀನಿ. ಆರ್ಮೋಲ್ ಬಂದುಬಿಟ್ಟು ಸೇಮ್ ಅವ್ರದ್ದು 3 ಶೋಲ್ಡರು 2.5 ನೆಕ್ ಬಿಡ್ತು ಎಲ್ಲ ಸೇರಿ ಟೋಟಲ್ 5.5 ತೊಗೊಂಡಿದ್ದೀನಿ. 5.5 ತೊಗೊಂಡು ನಾನು ಆರ್ಮೋಲ್ ಶೇಪ್ನ ಹಾಕೋತಾ ಇದ್ದೀನಿ ನೋಡಿ. ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಿಗೆ ನಾನು 3/4 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 1/4 ಇಂಚನ್ನ ಈ ಥರ ಕ್ರಾಸಾಗಿ ಹಾಕ್ಕೊಂಡಿದ್ದೀನಿ. ಅದು ಹಾಕೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪು ಬರೋದಿಲ್ಲ. ನನ್ನ ಬ್ಲೌಸಲ್ಲಿ ನಾನು ಪ್ರತಿಯೊಂದು ಬ್ಲೌಸಲ್ಲೂ ನಾನು ತೊಗೋತೀನಿ. ನಂದು ಯಾವುದೇ ರೀತಿ ಪ್ರಾಬ್ಲಮ್ಮು ಬರಲ್ಲ ಫ್ರೆಂಡ್ಸ್. ಹಂಗಾಗಿ ನಾನಿಲ್ಲಿ ಕ್ರಾಸ್ ಪಟ್ಟಿಗೆ ನಾನು ಏನು ನೆಕ್ಕು ಬಿಡ್ತು ಡೌನ್ ಮಾಡ್ಕೊಂಡಿದ್ದೀನಿ, ಆ ಡೌನಿಂದ 5.5 ತೊಗೋತಾ ಇದ್ದೀನಿ. ಇಲ್ಲಿ ಸೆಂಟರ್ ಡಾಟ್ನ ಯಾವ ಥರ ತೊಗೊಳ್ಳೋದು ಅನ್ನೋದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಶೋಲ್ಡರ್ ತೊಗೊಂಡಿರ್ತೀವಲ್ಲ 3 ಇಂಚು, ಆ 3 ಇಂಚ್ ಸೆಂಟರ್ನ ನೀವು ತೊಗೊಂಡ್ರೆ ನಿಮಗೆ 4 ಇಂಚು ಈ ಥರ ನೋಡಿ ಕರೆಕ್ಟಾಗಿ ನಿಮಗೆ ಡಾಟ್ಸ್ ಪಾಯಿಂಟು, ಸೆಂಟ್ರ್ ಡಾಟ್ ಪಾಯಿಂಟ್ಸು ಬರುತ್ತೆ. ನೀವು ಈ ಥರ ಸ್ಟ್ರೇಟಾಗಾದರೂ ಹಾಕೋಬೋದು. ಬಟ್ ನೀವು ಮೇಲ್ಗಡೆ 1/2 ಇಂಚು ಒಂದು ಮಾರ್ಕ್ ಹಾಕ್ಕೊಂಡು ಹಂಗಾದರೂ ಹಾಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಮೇಲ್ಗಡೆ 1/2 ಇಂಚ್ ತೆಗ್ದಿಲ್ಲ. ಯಾಕೆಂದರೆ ಅವರು ದಪ್ಪ ಇದ್ದಾರೆ. ಅವೆಲ್ಲ ದಪ್ಪ ಇದ್ದಾಗ ನಾವು ಅವೆಲ್ಲ ಮಾಡೋಕ್ಕೋದ್ರೆ ಬ್ಲೌಸು ಸರಿ ಹೋಗಲ್ಲ. ಹಂಗಾಗಿ ನಾನು ಮಾಡಿಲ್ಲ. ನನ್ನ ಕಟ್ಟಿಂಗಲ್ಲಿ ಸರಿ ಹೋಗಲ್ಲ, ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಇವಾಗ 2.5 ಇಂಚಿಗೆ ನಾನು ಇಲ್ಲಿ ಡಾಟ್ಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಟೋಟಲ್ ಒಂದು ಕಫ್ ಅನ್ನೋದು ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಇರಬೇಕು ಫ್ರೆಂಡ್ಸ್. ಅದು ನಾನು 3 ಡಾಟ್ ತೊಗೊಂಡಿದ್ದೀನಿ. ಕೆಲವೊಬ್ಬರು 4 ಡಾಟ್ ತೊಗೋತಾರೆ, ಅದು ಅವ್ರ ಕಟ್ಟಿಂಗು. ನನ್ನ ಕಟ್ಟಿಂಗಲ್ಲಿ ನಾನು ತುಂಬ ಸಲ ಹೇಳಿರೋ ಪ್ರಕಾರ ನಾನು 3 ಡಾಟ್ ತೊಗೊಳ್ಳೋದು. ಹಂಗಾಗಿ ಇವಾಗ ನೋಡಿ ನಾನು ಕರೆಕ್ಟಾಗಿ ಇಲ್ಲಿ ನಾನು 3 ಡಾಟ್ ತೊಗೊಂಡಿದ್ದೀನಿ. ಇವಾಗ ನಾನು ಫ್ರಂಟ್ ಪಾರ್ಟ ಮಾರ್ಕ್ ಆಯಿತು. ಇವಾಗ ಕಟ್ಟಿಂಗ್ನ ಮಾಡ್ಕೋಬೇಕು. ನಾನು ಮುಂಚೆನೇ ಹೇಳ್ದಿರೋ ಥರ ನಾನು 3 ಡಾಟ್ ಮಾತ್ರ ಇಡ್ತೀನಿ. ಇವಾಗ ನೋಡಿ ಇಲ್ಲಿ ನನ್ನ ಮೇಲೆ 2.5 ಇಂಚಿಗೆ ನಾನು 4th ಡಾಟು ಇಟ್ಟು ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು 4th ಡಾಟ್ ಇಡ್ತಾರಲ್ವ, ಹಂಗಾಗಿ 4th ಡಾಟ್ ಇಟ್ಟು ತೋರಿಸ್ತಾ ಇದ್ದೀನಿ. ಈ ಕಫ್ ಅನ್ನೋದು ನೋಡಿ, ರೌಂಡ್ ಕಫ್ ಅನ್ನೋದು ನಿಮಗೆ ನೀಟಾಗಿ ಬರಬೇಕು, ಒಂದೇ ಲೆವೆಲ್ಲಾಗಿರಬೇಕು. ಅಥವಾ 1 ಡಾಟು ಜಾಸ್ತಿ ಲೆಂತ್ ತೊಗೊಂಡು 1 ಡಾಟು ಕಡಿಮೆ ಲೆಂತ್ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ಒಂದು
ಕಫ್ ಅನ್ನೋದು ನೀಟಾಗಿ ಒಂದು ರೌಂಡ್ ಶೇಪಿಗೆ ಬರೋ ಥರ ನೀವು ಹಾಕ್ಕೋಬೇಕಾಗುತ್ತೆ. ನೋಡಿ ನಮಗೆ ಅದು ಕ್ರಾಸ್ ಪಟ್ಟಿಗೆ ನಮಗೆ ಬಟ್ಟೆನೇ ಸಿಗಲಿಲ್ಲ ಇದರಲ್ಲಿ. ಹಂಗಾಗಿ ನಾನು ನೆಕ್ಸ್ಟ್ ಯಾವ ಥರ ಕಟ್ಟಿಂಗ್ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ತೋರಿಸಿದ್ದೀನಿ. ಇಲ್ಲಿ 11.5 ಇಂಚ್ ಅವ್ರದ್ದು ಬಾಡಿ ಫಿಟ್ಟಿಂಗಿಗೆ ಹಾಕ್ಕೊಂಡಿದ್ವಲ್ಲ, ಅದಕ್ಕೂ ಕೂಡ ಒಂದು ನ್ಯಾಸ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್, ನಾನು ಆದಷ್ಟು ನಮಗೆ ವಿಡಿಯೋ ಮೂಲಕನೇ ನಾನು ರಿಪ್ಲೈನ ಮಾಡ್ತೀನಿ. ನಾನು ನಿಮಗೆ ಎಲ್ಲರೂ ಕೆಲವೊಬ್ಬರು ನಿಮ್ಮ ಇದು ಶಾಪ್ ಎಲ್ಲಿ ಬರುತ್ತೆ ನಮ್ಮದು ಅರಸೀಕೆರೆ ಅಂತ ಹೇಳ್ತಾ ಇದ್ದೀರಾ. ನಮ್ಮದು ಜೇನಿಕಲ್ ಹಾಜ್ ಪಕ್ಕನೇ LK ಫ್ಯಾಷನ್ಸ್ ಅಂತ ನಂದು ನೇಮು. ಹಾಗಾಗಿ ನೀವು ಬರೋಂಗಿದ್ರೆ ಖಂಡಿತವಾಗ್ಲೂ ಬರ್ಬೋದು. ಅಲ್ಲೇ ಇರ್ತೀನಿ, ಆಲ್ಮೋಸ್ಟ್ ಯಾವಾಗಲೂ ಇರ್ತೀನಿ. ಹೋಗಿದ್ರೆ ಇಲ್ಲಾಂದ್ರೆ ಮನೆಗೆ ಊಟ ಟೈಮಲ್ಲಾದರೆ ಮನೆಗೆ ಹೋಗಿರ್ತೀನಿ ಅಷ್ಟೇ. ಮನೆ ಅಲ್ಲೇ ಬರುತ್ತೆ ನಿಯರಲ್ಲಿ. ಇವಾಗ ನಾನು ಇಲ್ಲಿ ಬ್ಯಾಕ್ ಡಿಪ್ನ ತೊಗೋತಾ ಇದ್ದೀನಿ. ಬ್ಯಾಕ್ ಡಿಪ್ ಬಂದ್ಬಿಟ್ಟು ಇಲ್ಲಿ 11 ಇಂಚು ತೊಗೊಂಡಿದ್ದೀನಿ. ಅದೆರಡೂ ಕೂಡ ಜಾಯಿನ್ನ ಮಾಡ್ಕೋತೀನಿ. 2.5 ಇಂಚು ಅಗಲ ತೊಗೊಂಡಿದ್ದೀನಿ ನಾನು. ಬ್ಯಾಕ್ ವಿಡ್ತ್ ಬಂದ್ಬಿಟ್ಟು ಅಗಲ 2.5 ಇಂಚು, ಫ್ರಂಟು ಕೂಡ 2.5 ಇಂಚು ತೊಗೊಂಡಿದ್ದೀನಿ. ಇದು ಇಲ್ಲಿ ನಾನು ಸ್ಕ್ವೇರೇ ತೊಗೋತಾ ಇರೋದ್ರಿಂದ ನಾನು ಅದೇ ಥರ ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಡಿಸೈನ್ ಎಲ್ಲ ಮಾಡಿದ್ದೀನಿ, ಬಟ್ ನಾನು ಅದನ್ನು ಶೇರ್ನ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಇವಾಗಾಗಿ ಫ್ರಂಟ್ ರೆಡಿ ಆಯಿತು, ಬ್ಯಾಕ್ ರೆಡಿ ಆಯಿತು. ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ಲೀವ್ಸ್ಗೆ ಈಗ ಬಟ್ಟೆ ಶಾರ್ಟೇಜ್ ಆಗುತ್ತಲ್ವ, ಈ ಬಟ್ಟೆನ ಶಾರ್ಟೇಜ್ ಆಗಿರೋದನ್ನ ಬೇಕಾದ್ರೆ ನೀವು ಜಾಯಿನ್ ಮಾಡಿಕೊಂಡು ಕೂಡ ಕಟ್ಟಿಂಗ್ನ ಮಾಡ್ಕೋಬೋದು. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಬಟ್ಟೆನ ಎಕ್ಸ್ಟ್ರಾ ಇದೆಯಲ್ಲ, ಈ ಎಕ್ಸ್ಟ್ರಾ ಬಟ್ಟೆನ ಇಲ್ಲಿ ಜಾಯಿನ್ನ ಮಾಡ್ಕೋಬೇಕು. ಜಾಯಿನ್ನ ಮಾಡಿಕೊಂಡು ನಾನು ನಿಮಗೆ ಇವಾಗ ನೋಡಿ ಇಲ್ಲಿ ಜಾಯಿನ್ನ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸ್ಲೀವ್ಸ್ಗೆ. ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇಲ್ಲಿ ಆ ಸೈಡ್ ಈ ಸೈಡ್, ಕೆಲವೊಬ್ಬರು ಒಂದು ಸೈಡ್ ಮಾತ್ರ ಜಾಯಿನ್ ಮಾಡ್ಕೋತಾರೆ ಫ್ರೆಂಡ್ಸ್. ನಾನಿಲ್ಲ, ಎರಡೂ ಸೈಡು ಜಾಯಿನ್ ಮಾಡ್ಕೋತೀನಿ. ಮೇನ್ ಫ್ಯಾಬ್ರಿಕ್ಕು ಒಂದು ಸೈಡ್ ಕೊಟ್ಟರೆ ಅದು ಬೇಗನೆ ನಿಮಗೆ ಕಾಣಿಸುತ್ತೆ ಅದು. ಹಂಗಾಗಿ ನಾನು ಎರಡೂ ಸೈಡು ಕೊಟ್ಕೊತೀನಿ. ಅದು ಒಳಗಡೆ ಆಲ್ಮೋಸ್ಟ್ ಒಳಗೆ ಹೋಗುತ್ತೆ. ಇವಾಗ ನಾನು ಅದನ್ನೇ ಎಕ್ಸ್ಪ್ಲೈನ್ನ ಮಾಡ್ತಾಯಿದ್ದೀನಿ. ಇವಾಗ ಸ್ಲೀವ್ಸ್ ಕಟಿಂಗ್ನ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಸ್ಲೀವ್ಸ್ನ ನಾನು ಜಾಯಿನ್ ಮಾಡಿಕೊಂಡೆ ನಾನು ನಿಮಗೆ ಕಟಿಂಗ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಿರೋ ಪ್ರಕಾರ ಇಲ್ಲಿ ಸ್ಲೀವ್ಸ್ಗೆ ಬಟ್ಟೆನ ಆ ಕಡೆ ಈ ಕಡೆ ಜಾಯಿನ್ನ ಮಾಡಿಕೊಂಡು ನಾವು ಸ್ಲೀವ್ಸ್ನ ಫೋಲ್ಡಿಂಗ್ನ ಮಾಡ್ಕೊಳ್ಳೋಣ. ಇವಾಗ ಸ್ಲೀವ್ಸ್ನ ಫೋಲ್ಡಿಂಗ್ ಮಾಡಿಕೊಂಡು ನಾವು ಕಟ್ಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾವು ಇವಾಗ ಬಾಡಿ ಲೆಂತ್ ಬಂದುಬಿಟ್ಟು 11.5 ಇಂಚ್ ಇದ್ದರೆ ನೀವು ಎಷ್ಟು ತೊಗೋತೀರಾ ಸ್ಲೀವ್ಸಿಗೆ ಅನ್ನಂಗಿದ್ರೆ, ನಾನು 1.5 ಇಂಚಷ್ಟು ಸ್ಲೀವ್ಸ್ಗೆ ನಾನು ಕಡಿಮೆ ತೊಗೋತೀನಿ. ಅಂದರೆ ಶೇಪು ನಿಮಗೆ ಫಿಟ್ಟಿಂಗ್ ಶೇಪು ಬಂದುಬಿಟ್ಟು ನಿಮಗೆ 1.5 ಇಂಚು 11.5 ಇರೋದು ನಿಮಗೆ 10 ಇಂಚಿಗೆ ಬರುತ್ತೆ. 10 ಇಂಚು ಅಥವಾ 1/4 ಇಂಚ್ ಎಕ್ಸ್ಟ್ರಾ ತೊಗೋಬೋದು. ಯಾಕೆ ಅಂತಂದರೆ ನಿಮಗೆ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಬ್ಯಾಕ್ ಶೋಲ್ಡರು ಫ್ರಂಟ್ ಶೋಲ್ಡರು 1/2 ಇಂಚ್ ಹೋಗುತ್ತೆ. ಹೋದ್ಮೇಲೆ ನಿಮಗೆ ಈಗ ನಾವು ಫ್ರಂಟ್ ಹತ್ರ ನೀವು ಆರ್ಮೋಲ್ ಹತ್ರ ನೀವು ಒಂದು ಶೇಪ್ ತೊಗೋತಿರ ತಾನೆ, ಡಾಟ್ಸ್ ತೊಗೋತಿರ ತಾನೆ, ಡಾಟ್ಸಿಗೆ 1/4 ಇಂಚ್ 1/2 ಇಂಚ್ ಹೋಗುತ್ತೆ. ನಾವು 10.5 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕಾಗುತ್ತೆ. ಹಂಗಾಗಿ ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕಾಗುತ್ತೆ, ಸಾರಿ. ಹಂಗಾಗಿ ನಾನೀಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬೇಕಾದರೆ ನೀವು ಮೆಜರ್ ಮಾಡಿ ನೋಡಿ ನಿಮ್ಮದು ಬ್ಲೌಸ್ನ. ನಾನು ಅವೆಲ್ಲ ಮಾಡಿನೇ ನಾನು ಈ ಮೆಥಡ್ನ ಫಾಲೋ ಮಾಡಿರೋದು. ನಾನು ಮುಂಚೆ 1 ಇಂಚ್ ತೊಗೋತಾ ಇದ್ದೆ, ಆದರೆ ಬಟ್ ಸ್ಲೀವ್ಸು ಸ್ವಲ್ಪ ಜಾಸ್ತಿ ಬರೋದು, ಶೇಪ್ ಎಲ್ಲ ಸ್ವಲ್ಪ ಚೇಂಜ್ ಆಗೋದು. ಹಂಗಾಗಿ ನಾನು ಇವಾಗ ಆ ಥರದ್ದು ಏನು ತೊಗೊಳ್ಳಲ್ಲ. ಇವಾಗ ನಾನು 2.5 ಇಂಚು ನಾನು ಸ್ಲೀವ್ಸ್ದು ಅದಕ್ಕೆ 6 ಇಂಚ್ ತೊಗೊಂಡಿದ್ದೀನಲ್ಲ, ನಾನಿಲ್ಲಿ ಮತ್ತೆ 2.5 ಇಂಚ್ 2.5 ಇಂಚಿಗೆ ನಾನು ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ. 2.5 ಇಂಚ್ ಸಾಕು ಫ್ರೆಂಡ್ಸ್ ನಮಗೆ. ಇವಾಗ ನಾವು 3 ಇಂಚೆಲ್ಲ ನಾವು ಡೌನ್ ಮಾಡ್ತೀವಲ್ವ, ಇದರಲ್ಲಿ ನಮಗೆ ಕೆಳಗಡೆಯಿಂದನೇ 2.5 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಮಗೆ ಮುಂಚೆನೇ ಹೇಳಿರೋ ಪ್ರಕಾರ 11.5 ಇದೆ. 11.5ಇಂದ ನಾನು 10 ಇಂಚಿಗೆ ನಾನು ಬಾಡಿ ಫಿಟ್ಟಿಂಗ್ ಮಾರ್ಕ್ ಹಾಕೋತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದೆ ಅಲ್ವಾ, ಇಲ್ಲಿ 1/2 ಇಂಚ್ ಹೋಗುತ್ತೆ, 2 ಇಂಚ್ ಬ್ಯಾಕ್ 1/2 ಇಂಚು, ಫ್ರಂಟ್ 1/2 ಇಂಚು ಹೋಗುತ್ತೆ, 1 ಇಂಚ್ ಆಯಿತಾ. ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಇಲ್ಲಿ 1/4 ಇಂಚ್, ಇಲ್ಲಿ 1/4 ಇಂಚ್, 1/2 ಇಂಚ್ ಹೋಯ್ತಾ. ಈಗ 1.5 ಇಂಚ್ ನಮಗೆ ಕಡಿಮೆ ಆಗೇ ಆಗುತ್ತಲ್ವ. ಹಾಗಾಗಿ ನಿಮಗೆ ಏನಾದರೂ ಡೀಟೇಲಾಗಿ ಎಕ್ಸ್ಪ್ಲೈನ್ನ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ನಿಮಗೆ ಅದೇ ಸಪ್ರೇಟ್ ವಿಡಿಯೋ ನಾನು ಮಾಡಿ ಹಾಕ್ತೀನಿ.
ಇವಾಗ ನಾನು ಮುಂಚೆನೇ ಹೇಳಿರೋ ಪ್ರಕಾರ 10 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋಬೇಕು. ಇವಾಗ ಮಾರ್ಕ್ ಹಾಕೋತಾ ಇದ್ದೀನಿ. ಯಾರಿಗಾರು ಡೌಟ್ ಇರುತ್ತಲ್ವ ಫ್ರೆಂಡ್ಸ್, ಈ ಥರ ಯಾಕೆ ಎಷ್ಟೆಷ್ಟು ತೊಗೋಬೇಕು ಹೊಸ್ದಾಗಿ ಕಲಿತಿರೋರಿಗೆ ಎಷ್ಟು ಡೌಟ್ ಇರುತ್ತೆ ಅಂತ ನನಗೆ ಗೊತ್ತು. ಹಂಗಾಗಿ ಇವಾಗ 8 ಇಂಚಸ್ ನಮ್ಮ ಸ್ಲೀವ್ಸ್ನ ಫಿಟ್ಟಿಂಗ್ ತೊಗೋತಾ ಇದ್ದೀನಿ. 10 ಇಂಚು ನಾನು ಸ್ಲೀವ್ಸ್ನ ಇವಾಗ 1 ಇಂಚ್ 1/4 ಇಂಚಷ್ಟು ಎಕ್ಸ್ಟ್ರಾ ನಮಗೆ ಸಿಕ್ಕಿದೆ ಬಟ್ಟೆ. ಇವಾಗ ನೋಡಿ ನಾನು ಸ್ಲೀವ್ ಶೇಪ್ನ ಹಾಕೋತಾ ಇದ್ದೀನಿ. ಸ್ಲೀವ್ ಶೇಪ್ ಹಾಕ್ಕೊಂಡು ಈಗ ಫ್ರಂಟ್ ಸ್ಲೀವ್ ಶೇಪ್ನ ಹಾಕೋತೀನಿ. ಸೇಮ್ ನೀವು ಏನು ಆರ್ಮೋಲಲ್ಲಿ ಎಷ್ಟು ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೊಂಡಿರ್ತೀರ, ಬ್ಯಾಕ್ ಶೇಪು ಫ್ರಂಟ್ ಶೇಪು ಇದನ್ನು ಕೂಡ ಅದೇ ಥರ ತೊಗೋಬೇಕಾಗುತ್ತೆ. 1/2 ಇಂಚ್ ಗ್ಯಾಪಲ್ಲಿ ನೀವು ತೊಗೋಬೇಕಾಗುತ್ತೆ. ಇವಾಗ ಸ್ಲೀವ್ಸ್ನ ಕಟಿಂಗ್ನ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಆದಷ್ಟು 4 ಈವನ್ನಾಗಿ ಇಟ್ಕೊಂಡು ಕಟಿಂಗ್ನ ಮಾಡ್ಕೊಳ್ಳಿ. ಸೆಂಟರ್ ನ್ಯಾಚ್ ಹಾಕೋದು ಮಾತ್ರ ಮರಿಬೇಡಿ, ಅದು ಮೇನ್ ಬೇಕಾಗಿರುತ್ತಲ್ವ. ಇವಾಗ ಫ್ರಂಟ್ ಶೇಪ್ ಕೂಡ ತಗೊಳ್ತೀನಿ. ಈ ಥರ ಡಿವೈಡ್ ಮಾಡಿನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಂಗಾಗಿ ಇವಾಗ ನೋಡಿ ಫ್ರಂಟ್ ಶೇಪ್ ಬ್ಯಾಕ್ ಶೇಪ್ ತೊಗೊಂಡಾಯಿತು. ನೀವು ಫ್ರಂಟ್ ಶೇಪಿಗೆ ಇದರ ಒಂದೊಂದು ನ್ಯಾಚ್ ಹಾಕೋಬಿಟ್ರೆ ಫ್ರಂಟ್ ಶೇಪ್ ಯಾವ ಕಡೆ ಇದೆ ಅಂತ ನೀವು ಈಸಿಯಾಗಿ ಕಂಡುಹಿಡಿಬೋದು. ಹಂಗಾಗಿ ನಾನು ಒಂದು ನ್ಯಾಚ್ಗಳನ್ನ ತುಂಬಾ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಲೀವ್ಸು ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ ಅಂತ. ಇಲ್ಲಿ ನೋಡಿ ಇಲ್ಲಿ 1/2 ಇಂಚ್ ಟಕ್ ಹಿಡಿಯೋ ಮಾರ್ಜಿನ್ ಸೇರಿಸಿ ನಾನು ಸ್ಲೀವ್ಸ್ನ ಹಿಡಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಎಲ್ಲೂ ಕೂಡ ಒಂದು ಚೂರು ಅಪ್ ಆ್ಯಂಡ್ ಡೌನ್ ಬಂದಿಲ್ಲ. ಹಿಂಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೀವು ಎಕ್ಸ್ಟ್ರಾ ಬಾಡಿ ಫಿಟ್ಟಿಂಗಿಂದ ನೀವು ಎಕ್ಸ್ಟ್ರಾ ಎಷ್ಟು ಬಿಟ್ಕೊಂಡಿದ್ದೀರಾ ಅನ್ನೋದು ಕ್ಯಾಲ್ಕುಲೇಟ್ ಆಗುತ್ತೆ. ನೀವು 1.5 ಇಂಚ್ ಬಿಟ್ಟಿದ್ರೆ ಅದರಲ್ಲೂ 1.5 ಇಂಚು ಬಿಡಬೇಕಾಗುತ್ತೆ. 2 ಇಂಚ್ ಬಿಟ್ಟಿದ್ರೆ ಎಕ್ಸ್ಟ್ರಾ ನೀವು 2 ಇಂಚು ಬಿಡಬೇಕಾಗುತ್ತೆ. ನಾನು ಅದನ್ನು ನಿಮಗೆ ಇದರಲ್ಲೇ ಕಟ್ಟಿಂಗಲ್ಲೇ ನಿಮಗೆ ಫುಲ್ಲು ಡೌಟ್ನ ನಾನು ಕ್ಲಿಯರ್ನ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗೋರ್ಗಂತೂ ಯೂಸ್ ಆಗೇ ಆಗುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ಇವಾಗ ನಾನು ಇಷ್ಟು ಪರ್ಫೆಕ್ಟಾಗಿ ಟೈಲರ್ ಆಗಿದ್ರೂ ಕೂಡ ನಾನು ಒಂದು ಕಲಿಯಂಥವು ಇರ್ತವೆ. ಯಾರು ಏನು ನಾನು ಪರ್ಫೆಕ್ಟ್ ಅನ್ನೋದು ಏನು ಯಾರೂ ಇಲ್ಲ. ಎಲ್ಲರೂ ಒಂದೊಂದು ಹೊಸ್ದಾಗಿ ಕಲೀಲೇಬೇಕಾಗುತ್ತೆ. ಅದನ್ನು ಕಲಿತಾನೆ ಹೋಗಬೇಕು. ಅದೇ ಟೈಲರಿಂಗು. ಹಂಗಾಗಿ ಇವಾಗ ನಿಮ್ಮ ಡೌಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಸ್ಲೀವ್ಸ್ದು ಮತ್ತು ಫ್ರಂಟ್ ಪಾರ್ಟ್ ಆದಷ್ಟು ನಿಮಗೆ ಕ್ಲಿಯರಾಗಿ ಮಾಡಿದ್ದೀನಿ. ಇವಾಗ ನಾನು ಕ್ರಾಸ್ ಪಟ್ಟಿಗೆ ನಮಗೆ ಬಟ್ಟೆ ಸಿಗಲಿಲ್ಲ. ಇವಾಗ ನಾವು ಆರ್ಮೋಲ್ ಹತ್ರ ಕಟ್ ಮಾಡ್ಕೊಂಡ್ವಲ್ಲ, ಅದನ್ನೇ ನಾವು ಕ್ರಾಸ್ ಪಟ್ಟಿಗೆ ತೊಗೋಬೇಕಾಗುತ್ತೆ. ಕ್ರಾಸ್ ಪಟ್ಟಿಗೆ ನೀವು ಎಷ್ಟು ತೊಗೋತೀರಾ, ಇಲ್ಲಿ ನಾನು ಒಂದು ಅಂದಾಜಲ್ಲಿ ತೊಗೊಂಡಿದ್ದೀನಿ. ನೀವು ಎಷ್ಟು ತೊಗೋತೀರಾ ಅಂತ ಅಂದರೆ ಒಂದು 3 ಇಂಚು 3.5 ಇಂಚು ಕ್ರಾಸ್ ಪಟ್ಟಿ. ನೀವು ಕ್ರಾಸ್ ಬರುತ್ತಲ್ಲ ಅಲ್ಲಿ 3.5 ಇಂಚ್ ತೊಗೊಳ್ಳಿ. ಮತ್ತು ಅದ್ರ ಅಂದರೆ ನೀವು ಬಾಡಿ ಫಿಟ್ಟಿಂಗ್ ಹಿಡಿತೀರಲ್ವ ಅಲ್ಲಿ 2.5 ಇಂಚ್ ತೊಗೊಳ್ಳಿ ಫ್ರೆಂಡ್ಸ್. ನಿಮಗೆ ಕರೆಕ್ಟಾಗಿ ಬರುತ್ತೆ. ಬೇಕಾದ್ರೆ ಅದರದ್ದೇ ವಿಡಿಯೋ ಬೇಕಾದರೆ ಖಂಡಿತವಾಗ್ಲೂ ನಾನು ನಿಮಗೆ ಒಂದು ನೆಕ್ಸ್ಟ್ ವೀಡಿಯೋಗಳಲ್ಲಿ ನೆಕ್ಸ್ಟೇ ವಿಡಿಯೋ ಹಾಕ್ತೀನಿ ಅಂತಲ್ಲ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಬಂದುಬಿಟ್ಟಿದ್ದು ಉಕ್ಸ್ ಪಟ್ಟಿಗೆ ಬಟ್ಟೆ ಶಾರ್ಟೇಜ್ ಆಗಿತ್ತು. ಹಂಗಾಗಿ ಜಾಯಿನ್ನ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಕಾಜಾ ಪಟ್ಟಿ. ಓಕೆನಾ. ಇವಾಗ ಇದು ಮೇನ್ ಫ್ಯಾಬ್ರಿಕ್ಕು. ಆಲ್ಮೋಸ್ಟ್ ಎಲ್ಲ ಡೌಟು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಫ್ರಂಟು ತೋರಿಸಿದ್ದೀನಿ, ಬ್ಯಾಕ್ ತೋರಿಸಿದ್ದೀನಿ, ಸ್ಲೀವ್ಸ್ ತೋರಿಸಿದ್ದೀನಿ, ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ತೋರಿಸಿದ್ದೀನಿ. ಬಟ್ ನಾನಿಲ್ಲಿ ಎಮ್ಮಿಂಗ್ ಮಾಡ್ತಾಯಿಲ್ಲ. ಎಮ್ಮಿಂಗು ನಾನು ಕಡಿಮೆ ಎಮ್ಮಿಂಗು ಕೊಡೋದು. ನಾನು ಆದಷ್ಟು ಪಲ್ಟಾಯಿಸ್ಬಿಡ್ತೀನಿ ಎರಡನ್ನೂ. ನಮ್ಗೆ ಇಲ್ಲಿ ಅದನ್ನೇ ಇಷ್ಟಪಡ್ತಾರೆ. ಎಮ್ಮಿಂಗೆಲ್ಲ ಕಿತ್ತೋಗುತ್ತೆ, ಪೈಪಿಂಗೆಲ್ಲ ಒಬ್ಬೊಬ್ರು ಇಷ್ಟಪಡ್ತಾರೆ, ಒಬ್ಬೊಬ್ರು ಇಷ್ಟಪಡಲ್ಲ ಫ್ರೆಂಡ್ಸ್. ನಮ್ಮ ಕಡೆ ಯಾವ ಥರ ಇಷ್ಟಪಡ್ತಾರೆ ಕಸ್ಟಮರು ಆ ಥರ ಬ್ಲೌಸನ್ನು ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗಿರೋದು ನಮ್ಮ ಧರ್ಮ. ನಾವು ಹಂಗಾಗಿ ನಾವು ಕಟ್ ಮಾಡಿಕೊಡ್ತಲ್ಲ ಅದೇ ಥರ ಸ್ಟಿಚ್ ಮಾಡಿ ಕೊಡ್ತೀವಿ. ಬಟ್ ನಮಗೂ ಸ್ವಲ್ಪ ಕೆಲಸ ಉಳಿಯುತ್ತೆ ಅಂತ ಹೇಳ್ಬೋದು. ಹಂಗಾಗಿ ನಾನು ಜಾಸ್ತಿ ಪಲ್ಟಾಯಿಸ್ತೀನಿ. ಹಂಗಾಗಿ ನಾನಿಲ್ಲಿ ಅದೇ ರೀತಿಯಾದ ಇದು ಎಮ್ಮಿಂಗು ಅಥವಾ ಪೈಪಿಂಗ್ ಏನು ಮಾಡ್ತಾ ಇಲ್ಲ. ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ನಿಮಗೆ ಯಾವ ಥರ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಕೂಡ ತುಂಬಾ ವೀಡಿಯೋನಲ್ಲಿ ಶೇರ್ನ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ನೀವು ಚೆಕ್ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ವೀಡಿಯೋಸು ತುಂಬಾ ಸಿಗ್ತವೆ. ನಿಮಗೆ ಯೂಸ್ ಆಗೋಂಥವು, ನೀವು ಟೈಲರಿಂಗ್ ಹೆಲ್ಪ್ ಆಗೋಂಥವು ನಾನೊಂದು ಚಿಕ್ಕ ವೀಡಿಯೋಸ್ಗಳನ್ನೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಹೊಸ್ದಾಗಿ ಕಲಿಯೋರಿಗೆ ತುಂಬಾ ಹೆಲ್ಪ್ ಆಗಬೇಕು ನನ್ನ ಚಾನಲ್ ಕಡೆಯಿಂದ. ಹಂಗಾಗಿ ನಾನು ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ. ಅವು ಚಿಕ್ಕ ವೀಡಿಯೋ ಆದರೂ ಪರವಾಗಿಲ್ಲ, ದೊಡ್ಡ ವೀಡಿಯೋ ಆದರೂ ಪರವಾಗಿಲ್ಲ. ಯೂಸ್ ಆಗದೇ ಇರೋರಿಗೆ ಖಂಡಿತ ಬೇಡ, ಯೂಸ್ ಆಗೋರ್ಗೂ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ತುಂಬಾ ವೀಡಿಯೋಸ್ ಇದೆ. ಓಕೆನಾ.
ಇವಾಗ ನಾನಿಲ್ಲಿ ಕ್ರಾಸ್ ಪಟ್ಟಿಗೆ ಮೇನ್ ಫ್ಯಾಬ್ರಿಕ್ ಎಲ್ಲ ಸ್ವಲ್ಪ ಮಾರ್ಜಿನ್ನ ಬಿಟ್ಟು ನಾನೆಲ್ಲ ಮುಂಚೆ ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಹೇಳ್ತೀನಿ, ನಾನು ಆಲ್ಮೋಸ್ಟ್ ಲೈನಿಂಗ್ನೇ ಕಟ್ ಮಾಡ್ಕೊಳ್ಳೋದು, ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳಲ್ಲ. ಆ ಥರ ಇದ್ದಾಗ ನೀವು ಆದಷ್ಟು ಇದು ಮಾಡ್ಕೋಬೇಕಾಗತ್ತೆ, ಮಾರ್ಜಿನ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೂ ನೋಡಿ ನಾನು ಕಾಜಾ ಪಟ್ಟಿಗೆ ನಾನು ಇಲ್ಲಿ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನೇನು ಉಕ್ಸ್ ಪಟ್ಟಿಗೆ ನಮಗೆ ಲೈನಿಂಗ್ಗೆ ಸಾಕು. ಹಂಗಾಗಿ ನಾನು ಆದಷ್ಟು ನಿಮಗೆ ಯೂಸ್ ಆಗೋ ಥರ ವೀಡಿಯೋಸ್ನ ಮಾಡಿದ್ದೀನಿ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ಲೀವ್ಸ್ನೂ ಕೂಡ ಕಟಿಂಗ್ನ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಬಟ್ಟೆ ಎಲ್ಲ ಈ ಥರ ಇದ್ದರೆ ಖಂಡಿತವಾಗ್ಲೂ ನೀವು ಸ್ವಲ್ಪ ಐರನ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆದರೆ. ಬಟ್ ನಾವು ಕಟ್ ಮಾಡಿಕೊಂಡ್ರೂ ಸ್ಟಿಚಿಂಗ್ ಮಾಡುವಾಗ ನಾವು ನೀಟಾಗಿ ತೊಗೊಬಿಡ್ತೀವಿ, ಅದು ನೀಟಾಗಿ ಬರೋ ಥರ ನಾವು ಮಾಡ್ಕೊತೀವಿ. ನೀವು ಬಿಗಿನರ್ಸ್ಗಳಾಗಿದ್ದರೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗ್ತಾಯಿದ್ರೆ ಖಂಡಿತವಾಗ್ಲೂ ನೀವು ಸ್ವಲ್ಪ ಅದನ್ನು ಐರನ್ ಮಾಡಿ ನೀವು ಕಟಿಂಗ್ನ ಮಾಡ್ಕೋಬೋದು. ಇದು ನಿಮಗೆ ತುಂಬಾ ಯೂಸ್ ಆಗಿದೆ ವಿಡಿಯೋ ಅನ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನ್ ನನ್ನ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಟಿಫಿಕೇಷನ್ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ. ನೀವು ಕೂಡ ಮುಂಚಿತವಾಗಿ ನನ್ನ ವೀಡಿಯೋಸ್ನ ನೋಡ್ಬೋದು. ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.